ಎರಡು ಪಾದ ಅಂದ್ರ ಈಗ ಬಿಡ್ರಿ ನಮಸ್ಕಾರ. ಅಲ್ಲಿ ನಿಮ್ಮವರಾಗ ಐತಿ ಕೆಲವು ಕಡೆ. ಈ ನಾವು ಬೆಂಗಳೂರಾಗ ನೋಡ್ತೀವಿ ಏನಂತ ಬರೇ ಹೆಂಗ್ ಬಂದವ ಈಗ ಹುಡುಗರಿಗೆ ಹಾಯ್ ಅಂತಾರ. ಎಲ್ಲಿಗೆ ಹಾಯ್ಬೇಕು ಹೋಗಿವ ಹಾಯ್ ಹಾಯ್ ಬಾಯ್ ಬಾಯ್ ಅಂತ. ಬಾಯ್ ಬಾಯ್ ಅಂದ್ರೆ ಬಾಯ್ ಬೇಕಾಯ್ ಹಾಯ್ ಬಾಯ್ ಇವು ನಡೆದ್ ಬಿಟ್ಟಾವ. ಆ ಟಾಟಾ ಅಂತಾವ. ಈಗ ಯಾರ ಮನೆಗಾರ ಹೋಗಿರ್ತವಲ್ಲ, ಸಣ್ಣ ಸಣ್ಣ ಹುಡ್ರು ಉಣ್ಣಾಕ್ ಹೋಗಿರ್ತವಲ್ಲ ಪೂಜಾಕ, ಊಟ ಮಾಡಿದ್ ನಮಸ್ಕಾರ ಮುತ್ತೆ ಹೊಂಟ ಮುತ್ತೆ ಟಾಟಾ ಮಾಡಂತಾವ. ಅವು ಹಿಂಗ 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 ಮಾಡ್ತಾವ. ಹಿಂಗ ಮಾಡಿದ್ರೆ ಏನ್ ತಿಳ್ಕೊಬೇಕು, ಮುತ್ತೆ ಇನ್ನೊಮ್ಮೆ ನಮ್ಮ ಮನೆಗೆ ಜಳ ಜಳ ಬರಬೇಡ ಅಂತ. ಹಿಂಗಂದ್ರ ಮುತ್ಯ ನಮ್ಮ ಮನೆಗೆ ಬರಬೇಡ ಸಾಕಂತ ಟಾಟಾ. ಹಂಗಲ್ಲದು. ಎರಡೂ ಕೈ ಬುಡಕ, ಹೆಬ್ಬಟ್ಟಿನ ಬುಡಕ ಈ ಅಂಗುಷ್ಟ ಹಿಡ್ಕೊಂಡು ಏನು ಭಕ್ತಿಯಿಂದ ಸಾಷ್ಟಾಂಗ 8 ಅಂಗಗಳನ್ನು ಹಚ್ಚಿ, ಸಾಷ್ಟಾಂಗ ಅಂದ್ರೆ ಏನು, ಅಷ್ಟಾಂಗೇನ ಸಹಿತ ಸಾಷ್ಟಾಂಗ ಅಂತ ಉದ್ದಕ ಸಾಷ್ಟಾಂಗ ಹಾಕಿ ಎರಡು ಏನಪ್ಪ ಅಂದ್ರ ಇಲ್ಲಿ ಭ್ರುಕುಟಿ ಹತ್ಬೇಕು. ಹೆಬ್ಬಟ್ಟಿನ ಬುಡಕ ಕೈ ಇರ್ಬೇಕು. ಹೆಬ್ಬಟ್ಟಿನಾಗ ಅಗ್ನಿ ತತ್ವ ಐತಿ. ಎರಡೂ ಕಣ್ಣುಗಳು ಹತ್ಬೇಕಂತ ಪಾದಕ್ಕ ಚಂದ ಹಣಿ ಹಚ್ಚಿ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾರೆ. ಅಂದ್ರ ಅಲ್ಲಿ ಇವ ಮಾಡಿರ್ತಕ್ಕಂಥ ದೋಷ ನಿವಾರಣೆ ಆಗ್ತದ. ಅದು ಗುರುವಿಗೆ ನಮಸ್ಕಾರ ಅಂತಕ್ಕಂಥದ್ದು ಮುಟ್ಟದ. ಮೊದಲೇದ್ದು ನಮಸ್ಕಾರ ಭಕ್ತಿ ಅಂತಾರೆ. 9 ವಿಧದ ಭಕ್ತಿಯೊಳಗ ಮೊದಲನೇ ಭಕ್ತಿ ಯಾವುದು, ನಮಸ್ಕಾರ ಮಾಡ್ತಕ್ಕಂಥದ್ದು. ಬರೀ ಹಿಂಗ್ ಮಾಡಿದ್ರೆ ಹಾಯ್ ಟಾಟಾ ಅಂದ್ರಿ ಹಿಂಗಂದ್ರೆ ಏನ್ರಿ ಆತ್ ನೋಡ್ಕೊಂತೀನಿ ನಿನ್ನಂತ. ಇವನಿಗೂ ಮುಟ್ಲಿಲ್ಲ, ಅವನಿಗೂ ಅವನು ಹಿಂಗ್ ಮಾಡ್ತಾನೆ, ಇವನು ಹಿಂಗ್ ಮಾಡ್ತಾನೆ, ನಡ್ಕ ಹೋಗ್ತಾವ. ಏನಿಲ್ಲ ಇಲ್ಲ. ಅದಕ್ಕೆ ಮೊದಲು ಏನ್ ಕಲ್ಕಬೇಕು, ಸಣ್ಣ ಮಕ್ಕಳಾದವರು ಮೊದಲು ಮನ್ಯಾಗ ದಿನ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅಥವಾ ವಿಶೇಷ ದಿನದಲ್ಲಿ ಆದರೂ ಕೂಡ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಶಶಿ ಆದಕ್ಕೆ ಗಂಡನ ಪಾದಕ್ಕೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಅತ್ತಿ ಮಾವರ ಕಾಲಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅತ್ತಿ ಶಶಿ ಕತಿ ನಾಳೆ ಹೇಳ್ತೇನೆ. ನಾಳೆ ಹೇಮರೆಡ್ಡಿ ಮಲ್ಲಮ್ಮಂದ ಐತಿ ಕತಿ. ನಾಳೆ ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆ ಹೇಳ್ತೀನಿ. ಅದ್ರಾಗೆಲ್ಲ ಐತಿ ಅತ್ತಿ ಶಶಿ ಕತಿ ರಗಡ ಬರ್ತಾ ಹೇಳ್ತೀನಿ. ನಾಳೆ ಭಾಳ ಹೆಣ್ಮಕ್ಳು ಬರ್ರಿ, ಮನ್ಯಾಗ ಕುಂದಿರ್ಬೇಡ್ರಿ. ನಾಳೆ ಎಲ್ಲ ಹೇಮರೆಡ್ಡಿ ಮಲ್ಲಮ್ಮ ನಿಮ್ ಕತ್ತಿನ ಅದು, ನೀವ ಮಲ್ಲಮ್ಮ ಎಲ್ಲರೂ ಬರ್ರಿ. ಅದಕ್ಕ ನಮಸ್ಕಾರ ಮಾಡವನಲ್ಲ ಬಸವಣ್ಣ ಮಾಡ್ತದವ. ಐನರು ಬರ್ತಿದ್ರು ನಮಸ್ಕಾರ ಉದ್ದಕ್ಕೆ ನಮಸ್ಕಾರ ಮಾಡಿ ಕಳಿಸ್ತದ. ನನಗೂ ನಮಸ್ಕಾರ ಮಾಡಕ್ ಬರ್ತಾನ. ಹಿಂಗ ಮಾಡಿ ಹಿಂಗ ಹೇಳವತ್ತ ಕಚ್ಚಕ್ನ ಚುಚ್ಚಿ ಬಿಟ್ರಾತಂತ ವಿಚಾರ ಮಾಡಿದ್ದೀವ. ವಿಚಾರ ಮಾಡಿದ್ದ ಬಸವಣ್ಣವ್ರು ಬಂದು ನೋಡಿದ್ರು. ಲಾಟ್ಟ ಮನುಷ್ಯ ಇಂಥ ಮಾರಾಯನ ಬದನಿಕಾಯಿ ಒಳಗ್ ಕಟ್ಕೊಂಡ್ಬಿಟ್ಟಾನ. ಅದೇ ಮಾರಾಯನ ಲಿಂಗ ಪಾಪ ಇಂಥ ಸ್ವಾಮಿ ಯಾರು ಬಂದಿಲ್ಲ ನಮ್ಮ ಮನೆಗೆ. ಕಾಶ್ಮೀರ ಮನುಷ್ಯ ಲಟ್ಟಾಳಿದ್ದ. ಮಾರಾಯನ ಆಳು ಕೆಂಪನ ಮನುಷ್ಯ. ಉತ್ತರ ದೇಶದವ. ಕೆಂಪನಾಳು ಅಗ್ದಿ ಕೊಕ್ಕರ ಮೀಸಿ ಅಗ್ದಿ ಕಣ್ಣು ಕೆಂಪಗ ಮಾರಾಯಂದು ಮತ್ತೇನು ಕೆಂಪ ಅಂಗಿ ಹಾಕ್ಯಂಡನ, ಆ ಕೆಂಪು ಲುಂಗಿ ಸುತ್ಕೊಂಡನ, ರುದ್ರಾಕ್ಷಿ ದೊಡ್ಡದು ಹಾಕ್ಯಂಡನ, ಮಾರಾಯನ್ ಬದ್ನಿಕಾಯಿ ಇಂಥ ಲಿಂಗಪ್ಪ ಕಟ್ಕೊಂಡನ. ಬಸವಣ್ಣಪ್ಪ ಹಿಂಗ ನೋಡಿದಂತ ಅಬಾಬಾ ಯಪ್ಪ 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 ಅಂದ. ಎಲೈ ಪರಮಾತ್ಮನ ಇವತ್ತು ಬಂದ ನನ್ನ ಮನೆಗೆ ಅಂದವ. ಪರಮಾತ್ಮ ಇಷ್ಟು ದಿನ ನೋಡಿದ್ದಿಲ್ಲ, ಇವತ್ತು ವಿಶೇಷ ಜಂಗಮ ರೂಪದಿಂದ ಪರಮಾತ್ಮನೇ ಬಂದ. ಪರಮಾತ್ಮ ಹರ ಬಂದ, ಶಿವ ಬಂದ, ಗುರು ಬಂದ ಮನೆಗೆ. ಹರನೇ ಗುರುವಾಗಿ ಬಂದ. ಬಹಳ ಆನಂದದಿಂದ, ಅವಾಗ ಆನಂದದಿಂದ ಕಣ್ತುಂಬ ಹಿಂಗ್ ನೋಡ್ಬಿಟ್ನಂತ ನೋಡ್ರಿ ಬಸವಣ್ಣ. ಬಸವಣ್ಣನ ದೃಷ್ಟಿಯೊಳಗೆ ಒಂದು ಶಕ್ತಿ ಇತ್ತು, ನೇತ್ರ ಪುರುಷ ಅಂತ ಕರೀತಾರೆ. ಏನ್ ನೋಡ್ತಾನ ಒಳ್ಳೇದಾಗಿರ್ತಿರ್ತಾನೆ, ಕೆಟ್ಟದ್ ಸುಟ್ಟೋಗಿತ್ತು. ಹಿಂಗ ನೋಡಿ ಉದ್ದಕ್ಕ ಸಾಷ್ಟಾಂಗ ಹಾಕಿ ಬಿಡಕ್ ಪಾದ ಹಿಡ್ಕೊಂಬಿಟ್ಟು ನೋಡ್ರಿ ಕೈಲಿ ಹಿಂಗ ಹಣಿ ಹಚ್ಚಿದ. ಇವ ಬಗ್ಗಿದಾಗ ಸುತ್ತಬೇಕನ್ನವಲ್ಲ, ಅದು ಮಾರಿಸಿದಾಗ ಇವನ್ ಕೈನೇ ಹೇಳಲ್ಲ ಮ್ಯಾಕ್, ಕೈನ ಮ್ಯಾಕ್ ಹೇಳಲ್ಲ. ಸೂರ್ಯ ಆತ ಅಷ್ಟ ಹಿಂಗ ಇಷ್ಟ ಕೈ ಮಾಡಿದ, ಇಷ್ಟ ಮ್ಯಾಕ ತಗೋಬೇಕಂದ್ರೆ ಹೋಲೇ ಇಲ್ಲ ಕೈ. ಇಷ್ಟ ತಲೆ ಮಕ್ಕೊಂತಾನ. ನಾವು ಎದ್ದ ಯಪ್ಪ ಒಳಗೆ ನಡ್ರಿ ಅಂದ. ಆಯ್ತು ಎದ್ದ. ಅವ್ರು ಮತ್ತೆ ಎಲ್ಲರೂ ಒಳಗೆ ಹೋದವ್ರು ಏನ್ ಮಾಡ್ಬೇಕಾಗಿತ್ತು, ಸ್ನಾನ ಮಾಡ್ಬೇಕಾಗಿತ್ತು.
ಜಳಕ ಮಾಡಿ ಎಲ್ಲರೂ ಲಿಂಗ ಹಿಡ್ಕೊಂಡು ಕುಂದಿರ್ತಿದ್ರು. ನೋಡಿದ ದೊಡ್ಡ ಹಾಲು 101 ಮಂದಿ 500 ಕೈಯಾಗ ಲಿಂಗ ಹಿಡ್ಕೊಂಡು ಕುಂತಿದ್ರು ಸಾಲ್. ಇವ ಅಂದ ಬಂತಲೆ ನನಗೆ ಹೊತ್ತಂದವ. ಯಾವಾಗ ಒಳಗ್ ಕಳಿಸಿದ್ರು ಜಳಕಕ್ಕ, ಇಲ್ರಿ ನಮ್ ಜಳಕ ಆಗೈತಿ ಬಟ್ಟಿ ತಂದಿಲ್ಲ. ಇಲ್ಲಿಲ್ಲ, ಇಲ್ಲಿ ಮತ್ತೆ ಮಾಡ್ಬಿಟ್ಟು ಮಡಿ ಇದ್ದಾರೆ, ನಾವು ಪಾರ್ ಪೂಜೆ ಮಾಡ್ಕೊಂತೀವಿ, ನಿಮಗ ಮಡಿ ಕೊಡ್ತಾರ, ದೋತ್ರ ಕೊಡ್ತಾರ, ಶಲ್ಲೆ ಕೊಡ್ತಾರ, ನೀವೇನ್ ಚಿಂತೆ ಮಾಡ್ಬೇಡಿ. ಯಾರದಿರಿಲ್ಲ. ಇಬ್ಬರು ಸೇವಕರು ಬಂದ್ರು, ಈ ಸ್ವಾಮಿಯರ್ ಕರ್ಕೊಂಡವ್ರು. ಸ್ವಾಮಿ ಅವರು ಲಟ್ಟಾಳ, ಅವರು ನೇತಿ ಆಚೆಕೊಬ್ಬ ಈಚೆಕೊಬ್ಬ ರಾಟಿ ಹಿಡಿದು ತೊಗೊಂಡವ. ಅದ್ರ ಒಳಕ್ ಬಿಸಿನೀರು ದಾಬಾ 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 ಎತ್ತಿದ್ರು, ಬಾಚಲ್ದಾಗ ಬಿಸಿನೀರು ಸುರಿದ್ರು, ಜಳಕ ಮಾಡಿಸಿದ್ರು, ಮಡಿ ಬಟ್ಟಿ ಕೊಟ್ರು, ಎಲ್ಲ ಆತು. ಉಟ್ಕೊಂಡು ಬಂದ ಲಿಂಗಪ್ಪ ಬದ್ನಿಕಾಯಿ ಲಿಂಗಪ್ಪ ತೋದ್ ಹೋಗೈತಿ, ವಸ್ತ್ರದ ಕಟ್ಕೊಂಡ ತೋದ್ ಹೋಗೈತಿ. ಇವಾಗೂ ಅಲ್ಲೇ ಚಾಪಿ ಹಾಸಿದ್ರು, ಗದ್ದಿ ಕಂಬಳಿ ಹಾಕಿದ್ರು, 500 ಸಾಲ್ ಕುಂತಿದ್ರು, ಇವನು ಕುಂದಿರಿಸಿದ್ರು. ಎಲ್ಲರ ಕೈಯ ಲಿಂಗಪ್ಪ ಹಿಡ್ದಾರ. ಬಸವಣ್ಣಪ್ಪ ಎಲ್ಲರ ಲಿಂಗದ ಮೇಲೆ ಪತ್ರಿ ಹೂವು ಏರ್ಸ್ಕೊಂತ ಬರ್ತದ. ಅವ್ರ ಮೊದಲು ಸೇವಕರು ಬಂದ್ರು, ಯಪ್ಪ ಸ್ವಾಮಿ ನಿಮ್ಮ ಲಿಂಗ ತೆಗಿರಿ, ಮತ್ತೆ ಅದಕ್ಕೆ ಹಾಲು ಮೊಸರು ತುಪ್ಪ ಹಾಕ್ಬೇಕು, ಅಭಿಷೇಕ ಮಾಡ್ಬೇಕು, ಅದಕ್ಕ ತೆಗಿರಿ ಲಿಂಗಪ್ಪನ. ಇವ ಅಂತ ಇದು ಗಂಟು ಬಿದ್ದ ತೆಗಿಯಕ್ ಬರವಲ್ದು ಅಂತ ಮಗ. ಇದು ಗಂಟು ಬಿದ್ದ್ಬಿಟ್ಟತ್ತ, ಇದು ಇಷ್ಟ ಮ್ಯಾಲೆ ಪೂಜೆ ಮಾಡೋದು. ಏನ್ ಇಲ್ಲ, ಮ್ಯಾಲೆ ಪೂಜೆ ಮಾಡಿಬಿಟ್ಟು ಮ್ಯಾಲೆ ಹಾಕಲ್ಲ. ಅವ ಏನ್ ಮಾಡೋದು ಮುಂದೆ ಅದು ಬಸವಣ್ಣನ ಬಂದ್ ನೋಡ್ರಿ. ಬಸವಣ್ಣ ಬಂದು ಮುಂದೆ ಚಕ್ರ ಮುಕ್ಳು ಹಾಕಿ ಹೆಂಗ್ ಕುಂತ್ಬಿಟ್ಟು, ಯಪ್ಪ ಇದು ಗಂಟು ಬಿದ್ದತ್ತಲ್ಲ, ಲಿಂಗೈಗೆ ಹೆಂಗ್ ಬಿಡಕ್ ಬರ್ತಪ್ಪ, ಲಿಂಗೈಗೆ ಪಂಚಾಮೃತ ಅಭಿಷೇಕ ಮಾಡ್ಬೇಕಲ್ಲ, ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಲಿಂಗಯ್ಯನ ತೃಪ್ತಿಗೆ ಹಾಕ್ಬೇಕಲ್ಲಪ್ಪ. ಎಲ್ಲಿ ನಾ ಬಿಸ್ತಿನ ಕೊಡಿ ಗಂಟು. ಇನ್ನೇನ್ ಮಾಡ್ತಾನೆ ಬಂತಲೆ ಹೊತ್ತಂದ. ಆಯ್ತು, ಹಿಂಗ್ ಬಿಚ್ಚಿಬಿಟ್ಟು ನೋಡ್ರಿ ಗಂಟು. ಅವಾಗ ಹಿಂಗ್ ನೋಡಿದ, ಹಿಂಗ್ ಮಾಡಿದ ಸೊಡ್ಲಾತು. ಈಗ ಬಿಸ್ತನ್ ಬಿಡ್ರಿ ನಾ ಬಿಚ್ಕೊಂತೀನಿ ಅಂದ. ಬಿಚ್ಕೊಂಡ ಸಣ್ಣ ಬದ್ನಿಕಾಯರ ತೋಳಿಲ್ಲ, ಸಣ್ಣ ಬದ್ನಿಕಾಯರ ತೋಳಿಲ್ಲ, ಮಹಾರಾಯನ ಕಟ್ಕೊಂಡ್ಬಿಟ್ಟಿನಿ. ಏನ್ ಬಂತಪ್ಪ ನನಗೆ ಹೊತ್ತು. ತಗದ್ ನೋಡ್ರಿ ಲಿಂಗನ ಹಿಂಗ್ ಹಿಡ್ಕಂತಾನ ಅಂಗೈಯಾಗ. ಎಲ್ಲರೂ ನೋಡ್ತಾರ, ಬದ್ರಿಕಾಯಿ ಕಟ್ಕೊಂಡಾರ. ಓಸು ಮೊದಲ ಏ ಸಂಗಯ್ಯ, ಏ ನಿಂಗಯ್ಯ, ಏ ಬಸ್ಲಿಂಗಯ್ಯ ಕಲ್ಲ ನೋಡು, ಅಲ್ಲಿ ಬದ್ರಿಕಾಯಿ ಕಟ್ಕೊಂಡ್ ಬದ್ರಿಕಾಯಿ ಲಿಂಗ ಮಾಡಿ ಕಟ್ಕೊಂಡ್ ಬಂದ ನೋಡಲ್ಲಿ ಅಂತದ ಖರೆ ಬದ್ರಿಕಾಯಿ ಲಿಂಗ ಕಟ್ಕೊಂಡ್ ಬಂದ. ಇಷ್ಟೆಲ್ಲ ಅನ್ನೋದ್ರಾಗ ಎಲ್ಲರೂ ಅಪಾಸ ಮಾಡೋದು. ಇವತ್ತು ತಲೆ ತೆಗಿಸಿಲ್ಲ. ಅವಾಗ ಬಸವಣ್ಣಪ್ಪನವ್ರು ಅಂದ್ರಂತ, ಯಪ್ಪ ಸ್ವಾಮಿ ಅವ್ರು ಯಾಕ ಕಣ್ಣು ಬೇಯಿಸಿ ಕಾಣವಲ್ಲು, ಬದ್ನಿಕಾಯಿ ಅಲ್ಲಪ್ಪಿಲ್ಲ. ಇಲ್ಲಪ್ಪ ಇವ ಅಂದ, ಬಸವಣ್ಣ ನನ್ ತಪ್ಪಾಗೈತಿ, ಬದ್ನಿಕಾಯಿನ ಕಟ್ಕೊಂಬಂದ. ಇಲ್ಲ ಬದ್ನಿಕಾಯಿ ನೀ ಹೆಂಗ್ ಕಟ್ಕೊಂಬರ್ತಿ? ಲಿಂಗಪ್ಪ ಇವ ಅಂದು ತನ್ನ ಅಮೃತ ಹಸ್ತದಿಂದ ಹಾಲನ್ನು ಪಂಚಾಮೃತ ತಗೊಂಡು ಆ ಬದ್ನಿಕಾಯಿ ಮೇಲೆ ಹಾಕ್ಬಿಟ್ನಂತ. ಕ್ಷಣಾರ್ಥದಲ್ಲಿ ಬದ್ನಿಕಾಯಿ ಹೋಗಿ ಲಿಂಗ ಹಾಕ್ಬಿಟ್ಟು ನೋಡ್ರಿ, ಲಿಂಗ ಬದನಿಕಾಯಿ ಮಾಯಾತು, ಲಿಂಗ ಆಗಿಬಿಡ್ತು. ಕ್ಷಣಾರ್ಥದಲ್ಲಿ ಥಳ 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 ಹೊಳಿವಂತ ಇಷ್ಟು ದೊಡ್ಡ ಲಿಂಗಪ್ಪ ಎಲ್ಲರ್ಕಿಂತ. ನೋಡ್ರಿ ಗುರುಗಳು, ದೊಡ್ಡ ಗುರುಗಳು ಇವರು. ಅಲ್ಲಿಂದ ಒಂದರ ದೊಡ್ಡ ಲಿಂಗಪ್ಪ ಎಲ್ಲೈತೆ ಬದ್ನಿಕಾಯಿ ತೋರಿಸ್ರಿ. ಅವಾಗ ಅದನ್ನ ನೋಡಿದ ಕೂಡಲೇ ಅವಾಗ ಕಳ್ಳ ಮಸ್ತಾಗಿ ಹೋಗ್ತಾವ ಅಂದ. ದಡಗ್ನೆ ಎದ್ನಂತ, ಯಪ್ಪ ನಾನು ಜಂಗಮ ಅಲ್ಲ, ಸ್ವಾಮಿ ಅಲ್ಲ, ಮತ್ತೊಂದಲ್ಲ, ಇದು ನಿನ್ನ ಲೀಲೆಯಿಂದ ಇದು ಬದ್ನಿಕಾಯಿ ಹೋಗಿ ಲಿಂಗ ಆಗೈತಿ. ನಾನು ಖರೆ ಹೇಳ್ತೀನಿ, ನಾನು ಕಾಶ್ಮೀರ ದೇಶದಿಂದ ಬಂದಿರತಕ್ಕಂತ ಚೂರಿ ಚಿಕ್ಕಣ್ಣ ಅಂತ ಒಬ್ಬ ಕೊಲೆಗಡಕ. ನಾನು 100 ಮಂದಿ ಕೊಂದಿನಿ. ಈಗ ರಾಜ ನೀನು ಕೊಂದು ಬಾ ಅಂತ ಕಳಿಸಿದ್ದ. ಈಗ ನೋಡಿಲ್ ಒಳಗಿನ ಚೂರಿ ತೆಗೆದ ಹೊರಗೆ ಎಷ್ಟುದ್ದ ಜಂಬೆ ಅಗದಿ ಚಲೋ ತಳ ತಳ ಹೊಳೆ ಜಂಬೆ ಇತ್ತು, ತೆಗೆದಿಟ್ಟ. ನಿನ್ನ ಚೋಚ್ಬೇಕಂತ ಬಂದಿದ್ಯಾ, ನಿನ್ನ ಕೊಂದು ಹೋಗ್ಬೇಕಂತ ಬಂದಿದ್ಯಾ,
ನಾನು ಜಂಗಮಲ್ಲ ಅಂತ ಎದ್ದು ನಿಂತು ಹೇಳಿದಾಗ ಅವಾಗ ಬಸವಣ್ಣನಂತ ಯಾರು ಹೇಳ್ತಾರಪ್ಪ, ನೀನ್ ನನ್ನ ಕೊಲ್ಲಕ್ಕೆ ಬಂದಿಲ್ಲ, ನನ್ನ ಕಾಯ್ಲಿಕ್ಕೆ ಬಂದಿ. ಇವತ್ತಿನಿಂದ ನೀನೇನಪ್ಪ ಅಂದ್ರ ಆ ಚೂರಿ ಚಿಕ್ಕಣ್ಣಲ್ಲ, ನನ್ನ ಅಂಗರಕ್ಷಕ, ನೀನೇ ನನ್ನ ಬಾವಡಿಗಾರನಾಗಿರ್ಬೇಕು, ಅಂಗರಕ್ಷಕನಾಗಿ ನೀನ್ ಇರ್ಬೇಕಂತ ಹೇಳಿದಾಗ ಅವನ ಮನಸ್ಸು ಪರಿವರ್ತನೆ ಆಗಿ ಮತ್ತ ಮರುದಿವ್ಸ ಬಸವಣ್ಣ ನನಗೆ ಗುರುಗಳ ಕಡೆಯಿಂದ ಮತ್ತೆ ದೀಕ್ಷಾ ಮಾಡಿಸು, ನನಗೆ ನಿಜವಾದ ಲಿಂಗ ಕೊಡಿಸು, ಮಂತ್ರೋಪದೇಶ ಮಾಡಿಸು. ಯಾಕಂದ್ರ ಹೇಳ್ತಾರಲ್ಲ, ಇದು ಕಾಯ ಶುದ್ಧ ಆಗ್ಬೇಕಾದ್ರ ಗುರುಪದೇಶ ಅಂತಕ್ಕಂಥದ್ದು ಬೇಕು. ದೀಕ್ಷಿಲ್ದವ್ಗ ಮೋಕ್ಷ ಇಲ್ಲ ಅಂತ ಗಾಂಧಿ ಮಾತು. ಕೆಲವು ಮಂದಿ ಏನಂದ್ರೆ ವಾಲ್ರಿ ಬಾಳ್ ಅಂದದಲ್ಲ, ದೀಕ್ಷಾ ಆಗ್ಬೇಕಂತ ಗುರುಪುತ್ರ ಮಗನ ಆಗ್ಬೇಕು. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೇ ಚೆಲ್ಲದ ಮುಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಗುರುಮುಟ್ಟಿ ಗುರುವಾದ ಆಂದೇಲಿ ಕರ್ಣಪ್ಪ ಅಂತಾರಲ್ಲ, ಹಂಗ ನಾವೆಲ್ಲರೂ ಕೂಡ ಗುರುಪುತ್ರರಾಗ್ಬೇಕಂತ ಅವಾಗ ಗುರುಗಳ ಕಡೆಯಿಂದ ಅವಾಗ ದೀಕ್ಷಾ ಮಾಡಿಸಿ ಅವನ ಮಸ್ತಕದ ಮೇಲೆ ಕೈ ಹಿಡಿಸಿ ಲಿಂಗ ಕೊಟ್ಟು ಕಿವ್ಯಾಗ ಹೇಳ್ತಾರಲ್ಲ, ಕಿವಿಯಲ್ಲೇ 5 ಅಕ್ಷರ ಊದಿದನ ಭವ ಹೋಗಿ ಅಂದನ. ಎಂಥ ಪರೋಪಕಾರದವನ ಸದ್ಗುರು ಮಹಾರಾಜ ಚಿಂತಿ ಭ್ರಾಂತಿಗಳ ಬಿಡಿಸಿದನ ಅಂತ ಜ್ಞಾನಿಗಳು ಹಾಡ್ತಾರಲ್ಲ. ಹಾಗೆ ಅವನಿಗೂ ಕಳ್ಳ ಹೋಗಿ ಏನಾದ ಒಬ್ಬ ಶಿವಶರಣನಾಗ್ತಕ್ಕಂಥವನಾಗ್ತಾ ಇದ್ದಾನೆ, ಶರಣನಾಗ್ತಕ್ಕಂಥವನಾಗ್ತಾ ಇದ್ದಾನೆ. ಈ ಪ್ರಕಾರ ಅವಾಗ ಮತ್ತ ಹೋಲಿಲ್ಲ, ಹಳ್ಳಿ ಕಾಶ್ಮೀರಕ್ಕೆ ಹೋಲಿಲ್ಲ, ಇವನು ಶರಣಾಗಿಲ್ಲೇ ಉಳಿದ್ಬಿಟ್ಟ. ರಾಜ ಚಿಂತೆ ಬಿತ್ತಲ್ಲ, ಏನಪ್ಪ ನಾ ಕಳಿಸಿನಿ ಬರಲೇ ಇಲ್ಲ ಅಂತ. ಅಂಥ ಕಳ್ಳ ಹಿಂಗಿಂಗ್ ಹೇಳಿದ್ರು ಸುದ್ದಿ, ಮತ್ ಕಳಿಸಿದ್ದ. ಈ ಸುದ್ದಿ ಹೇಳಿದಾಗ ಅವ ಪಾಶ್ಚಾತ್ತಾಪ ಪಟ್ಟು ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಅವನು ಕೂಡ ಏನಪ್ಪ ಅಂದ್ರೆ ಕಲ್ಯಾಣ ಪಟ್ಟಣಕ್ಕೆ ಬಂದಂತ. ಮೋಳಿಗೆಯ ಮಾರಯ್ಯ ಅಂತ ಕೇಳ್ತಿರಲ್ಲ ನೀವು, ಬಸವಣ್ಣ ನಾಟಕದ ನೋಡ್ತೀರಿ ಯಾವಾಗಾರ. ಆ ಮೋಳಿಗೆಯ ಮಾರಯ್ಯ ಶರಣರಂದ್ರ ಅವನೇ ಕಾಶ್ಮೀರದ ರಾಜ ಅಂತ. ಬಂದು ಕಟ್ಟಿಗೆ ತರದು ಮಾರದು ಆ ಕಾಯಕ ಮಾಡಿ ಗುಡಿಸಲು ಹಾಕೊಂಡಿದ್ದು ಮೋಕ್ಷ ಪಡೆದ ಅಂತ ಹೇಳ್ತಕ್ಕಂಥ ಆಗ್ತಾ ಇದ್ದಾರೆ. ಈ ಪ್ರಕಾರವಾಗಿರತಕ್ಕಂಥ ರೀತಿಯಿಂದ ಆ ಮೋಳ್ಗಿ ಮಾರಯ್ಯನು ಕೂಡ ತನ್ನ ರಾಜ್ಯವನ್ನೇ ತ್ಯಾಗ ಮಾಡಿ ಅವನು ಕೂಡ ಶರಣನಾಗ್ತಾನೆ. ಕಲ್ಯಾಣ ಪಟ್ಟಣದಲ್ಲಿ ಬಂದು ಬಸವಣ್ಣನಲ್ಲಿ ಶರಣಾಗತಿ ಹೊಂದಿ ಅನುಭವ ಮಂಟಪದಲ್ಲಿ ಇದ್ದುಕೊಂಡು ಶರಣಾಗಿಬಿಟ್ಟ ಅಂತ ಹೇಳ್ತಾರೆ. ಅದಕ್ಕೆ ನಾವು ಕೂಡ ಯಾರು ಕೆಟ್ಟವರಲ್ಲ, ಅಜ್ಞಾನದಾಗ ಏನ್ರ ಆಗಿರ್ತಾವ. ಅಜ್ಞಾನ ಬಿಡ್ರಿ, ಸುಜ್ಞಾನ ದಾರಿ ಹೇಳ್ರಿ, ಈ ಮರವಿ ದಾರಿ ಬಿಡ್ರಿ, ಅರಿವಿನ ಮಾರ್ಗದಾಗ ಬರ್ರಿ. ಊರಾಗ ಮುಂದೆ ಇಂಥ ದೊಡ್ಡ ಜಾತ್ರೆ ಮಾಡಿದ ಮೇಲೆ ಯಾವಾಗ ಅಮಾಸಿಗೋ ಹುಣ್ಣಿಗೊಮ್ಮೆ ಚಂದನ ಬಸವಣ್ಣ ಕಟ್ಟೈತಿ, ಚಂದ ಗುಡಿ ಮುಂದೆ ಕಟ್ಟೈತಿ, 1 ತಾಸ ಯಾವಾಗ್ರ ಅಮಾಸಿಗೊಮ್ಮೆ ಹುಣ್ಣಿಗೊಮ್ಮೆ ಭಜನೆ ಮಾಡ್ರಿ. ವರ್ಷಕ್ಕೊಮ್ಮೆ ಒಳ್ಳೆ ಚಂದ ರೀತಿ ತಿಂಗಳಿಗೊಮ್ಮೆ ಭಜನೆ ಮಾಡ್ರಿ. ಯಾವಾಗರ ಶಿವಾನುಭವ ಮಾಡ್ರಿ, ಗುರುಪುತ್ರ ಮಕ್ಕಳಾಗ್ರಿ. ನಿಮ್ಮ ಪದ್ಧತಿ ಪ್ರಕಾರ ನೀವು ಸನ್ಮಾರ್ಗದಲ್ಲಿ ನಡೆದ್ರೆ ನಿಮ್ಮ ಜೀವನ ಪಾವನ ಆಗುತ್ತಂತ ತಿಳ್ಕೊಂಡು ಹೇಳ್ತಾ